ನಮಸ್ಕಾರ ಸ್ನೇಹಿತರೆ. ಕರ್ಣ ದುರ್ಯೋಧನನ ಪತ್ನಿ ಭಾನುಮತಿಯ ಸೆರಗನ್ನ ಎಳೆದಿದ್ರ, ಅದಕ್ಕೆ ಕಾರಣ ಏನು, ಅದು ಸತ್ಯನ ಸುಳ್ಳ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವ್ಯಾಸರ ಮಹಾಭಾರತದ ಪ್ರಕಾರ ದುರ್ಯೋಧನನ ಅಂಗರಕ್ಷಕ ಮಾತ್ರವಲ್ಲ, ಆಪ್ತ ಸ್ನೇಹಿತನೂ ಕೂಡ ಹೌದು. ದುರ್ಯೋಧನನಿಗೆ ಕರ್ಣ ಒಂದು ಭಾಷೆಯನ್ನ ಕೊಟ್ಟಿರ್ತಾನೆ. ಅದು ಯಾವುದೇ ಸಂದರ್ಭದಲ್ಲಿಯೂ ನಿನ್ನ ಜೊತೆ ಇರ್ತೇನೆ ಅಂತ ಕರ್ಣ ಮಾತನ್ನ ಕೊಟ್ಟಿರ್ತಾನೆ. ಸುಯೋಧನನ ಜೊತೆ ಸ್ನೇಹ ವಜ್ರದಂತೆ ಗಟ್ಟಿ ಆಗೋದೇ ಅಲ್ಲಿ. ಹಾಗಿದ್ರೆ ಕರ್ಣ ಸುಯೋಧನನ ಧರ್ಮಪತ್ನಿ ಭಾನುಮತಿಯ ಸೆರಗನ್ನ ಎಳೆದಿದ್ರ. ಸುಯೋಧನನ ಅಂತಃಪುರದಲ್ಲಿ ಕರ್ಣನಿಗೆ ಮಾತ್ರ ಒಳಗೆ ಪ್ರವೇಶಿಸಲು ಅವಕಾಶ ಕೊಟ್ಟಿರ್ತಾನೆ ತನ್ನ ಪ್ರಾಣ ಸ್ನೇಹಿತ ಸುಯೋಧನ. ಸುಯೋಧನ ಕರ್ಣ ಆಪ್ತ ಸ್ನೇಹಿತರು ಅಂದ ಮೇಲೆ ಸುಯೋಧನನ ಧರ್ಮಪತ್ನಿ ಭಾನುಮತಿ ಕೂಡ ಕರ್ಣನಿಗೆ ಒಳ್ಳೆಯ ಸ್ನೇಹಿತರೆ. ಒಂದು ಬಾರಿ ಕರ್ಣ ಭಾನುಮತಿ ಪಗಡೆ ಆಡುತ್ತಿರಬೇಕಾದರೆ ಆಗ ಪ್ರತಿ ಬಾರಿಯೂ ಕರ್ಣನೇ ಗೆಲ್ತಿರ್ತಾನೆ. ಕರ್ಣ ಹಾಗೂ ಭಾನುಮತಿ ಪಗಡೆ ಆಟದಲ್ಲಿ ಆಭರಣಗಳನ್ನ ಪಣಕ್ಕಿಟ್ಟು ಸೋಲ್ತಿರಬೇಕಾದ್ರೆ ಭಾನುಮತಿ ಕೊನೆಗೆ ತನ್ನ ಪತಿ ಪ್ರೀತಿಯಿಂದ ಕೊಟ್ಟಿದ್ದ ಮುತ್ತಿನ ಹಾರವನ್ನ ಪಣಕ್ಕಿಡ್ತಾಳೆ ಭಾನುಮತಿ. ಅದರಲ್ಲೂ ಭಾನುಮತಿ ಕರ್ಣನ ಎದುರು ಸೋತು ಆ ಮುತ್ತಿನ ಹಾರವನ್ನ ಕೊಡಲು ಭಾನುಮತಿ ನಿರಾಕರಿಸ್ತಾಳೆ. ಆದ್ರೆ ಕರ್ಣ ಸೋತ ಮೇಲೆ ಪಣಕ್ಕಿಟ್ಟ ಹಾರವನ್ನ ಕೊಡಲೇಬೇಕು ಅಂದಾಗ ಭಾನುಮತಿಯ ಕುತಿಯೇ ಕೈ ಹಾಕಿ ಮುತ್ತಿನ ಹಾರವನ್ನ ಎಳಿತಾನೆ. ಆಗ ಮುತ್ತಿನ ಹಾರ ಕಿತ್ತು ಹೋಗಿ ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ನಂತರ ಸುಯೋಧನ ಅಂತಃಪುರದ ಬಳಿ ಬಂದು ನಿಂತಿರುತ್ತಾನೆ. ಸುಯೋಧನ ನಿಂತಿದ್ದ ಬಾಗಿಲು ಕರ್ಣನ ಹಿಂಭಾಗದಲ್ಲಿರುತ್ತದೆ. ಕರ್ಣನಿಗೆ ಆತ ಬಂದು ನಿಂತಿರೋದು ಅರಿವೇ ಆಗೋದಿಲ್ಲ. ಕರ್ಣನ ಎದುರು ಕುಳಿತು ಆಟವಾಡುತ್ತಿದ್ದ ಭಾನುಮತಿಗೆ ಕರ್ಣನ ಹಿಂದೆ ತನ್ನ ಪತಿ ಬಂದು ನಿಂತಿರೋದು ನೋಡಿದಾಗ ಭಾನುಮತಿ ತನ್ನ ಪತಿಗೆ ಗೌರವ ಕೊಡಲು ಎದ್ದು ನಿಲ್ತಾಳೆ. ಅಷ್ಟೇ ಅಲ್ಲ, ಕರ್ಣ ಒಬ್ಬ ಶಕ್ತಿಶಾಲಿ. ಇಷ್ಟೆಲ್ಲ ಆಗುವಾಗ ಸುಯೋಧನ ಅಂತಃಪುರಕ್ಕೆ ಬಂದಿರೋದು ಅರಿಯದೆ ಕರ್ಣ ಆಟವಾಡಲು ಪ್ರೇರೇಪಿಸ್ತಾನೆ. ಆಕೆಯ ಮುಖ ಬೆವರ್ತಾ ಇರುತ್ತದೆ. ಇನ್ನು ಕರ್ಣ ಬೇರೆ ತನ್ನ ಮುತ್ತಿನ ಹಾರವನ್ನ ಎಳೆದಿದ್ದಾನೆ. ಮತ್ತೆ ಮುತ್ತುಗಳೆಲ್ಲ ಕೆಳಗೆ ಬಿದ್ದಿವೆ. ಸುಯೋಧನ ತನ್ನ ಬಗ್ಗೆ ಏನ್ ಅನ್ಕೊಳ್ತಾನೋ ಅಂತ ಚಿಂತಾಕ್ರಾಂತರಾಗ್ತಾರೆ ಭಾನುಮತಿ ಕರ್ಣನ ಬಗ್ಗೆ ಯೋಚಿಸ್ತಾರೆ. ಸುಯೋಧನ ಕರ್ಣನನ್ನು ಏನು ಮಾಡ್ತಾರೋ ಅಂತ ಭಾನುಮತಿ ಕಕ್ಕಾಬಿಕ್ಕಿ ಆಗ್ತಾಳೆ. ಇವರಿಬ್ಬರ ಆತ್ಮೀಯ ಸ್ನೇಹದಲ್ಲಿ ಬಿರುಗಾಳಿ ಏಳಬಹುದೇ ಅಂತ ಭಾನುಮತಿ ಯೋಚಿಸ್ತಾಳೆ. ಕರ್ಣ ಭಾನುಮತಿ ಬೆವರೋದನ್ನ ನೋಡಿ ಕರ್ಣನಿಗೆ ಆಶ್ಚರ್ಯವಾಗುತ್ತದೆ. ನಂತರ ಭಾನುಮತಿಯ ದೃಷ್ಟಿಯತ್ತ ಕರ್ಣ ಹಿಂತಿರುಗಿ ನೋಡಿದಾಗ ಅಲ್ಲಿ ಸುಯೋಧನ ಬಂದು ನಿಂತಿರ್ತಾನೆ. ಕರ್ಣನಿಗೂ ಕೂಡ ಬೇಸರವಾಗುತ್ತದೆ. ಸುಯೋಧನನ ಅಂಗರಕ್ಷಕನಾದ ನಾನು ತನ್ನ ಪ್ರಾಣ ಸ್ನೇಹಿತನ ಹೆಂಡತಿಯ ಕುತ್ತಿಗೆ ಕೈ ಹಾಕಿ ಮುತ್ತಿನ ಹಾರವನ್ನ ಎಳೆದಿದ್ದೇನೆ. ದುರ್ಯೋಧನ ನನ್ನ ಮೇಲೆ ಅಪಾರ್ಥ ಮಾಡಿಕೊಳ್ಳುವನೋ ಎಂದು ಅಂದುಕೊಳ್ತಾನೆ ಕರ್ಣನಿಗೆ ಸುಯೋಧನನ ಸ್ನೇಹ ಕಳೆದುಕೊಂಡ್ರೆ ಅನ್ನೋ ಭಯ ಕೂಡ ಹುಟ್ಟುತ್ತೆ. ದುರ್ಯೋಧನ ಭಾನುಮತಿಯ ಮುಖವನ್ನ ನೋಡ್ತಾನೆ. ಈ ಕಡೆ ಕರ್ಣನ ಮುಖವನ್ನು ನೋಡ್ತಾನೆ. ಸುಯೋಧನ ಕೋಪವಾಗಲಿ ಬೇಸರವಾಗಲಿ ಮಾಡಿಕೊಳ್ಳೋದಿಲ್ಲ. ಏಕೆಂದ್ರೆ ಪಗಡೆ ಆಟದಲ್ಲಿ ಭಾನುಮತಿ ಸೋತಿರಬಹುದು ಅಂದುಕೊಂಡು ಕರ್ಣ ಹೀಗೆ ಮಾಡಿರ್ತಾನೆ ಅಂತ ಅರಿತು ಸುಯೋಧನ ತನ್ನ ಪತ್ನಿ ಭಾನುಮತಿಗೆ ಹೀಗೆ ಕೇಳ್ತಾನೆ, ನಿನಗೆ ಕೆಳಗೆ ಬಿದ್ದಿರುವ ಮುತ್ತುಗಳನ್ನು ಆರಿಸಿಕೊಡಲೇ ಅಥವಾ ಆ ಮುತ್ತನ್ನು ಪೋಣಿಸಿ ಹಾರವನ್ನು ಮಾಡಿಕೊಡಲೇ ಅಂತ ಭಾನುಮತಿಗೆ ಕೇಳ್ತಾನೆ. ಉತ್ತಮವಾದ ಸ್ನೇಹವಿರುವ ಕಡೆ ಸಂಶಯಕ್ಕೆ ಆಸ್ಪದವಿಲ್ಲ ಎಂಬಂತೆ ದುರ್ಯೋಧನ ನಡೆದುಕೊಂಡಂತಹ ರೀತಿ ಇದು. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.